ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇಂದಿನ ಅವಧಿಯಲ್ಲಿ ನಾವು ಸಂವಿಧಾನದ ವಿಧಗಳನ್ನು ಕುರಿತು ಚರ್ಚಿಸೋಣ. ಸಂವಿಧಾನವನ್ನ ಅದರ ಸ್ವರೂಪ, ಅದನ್ನ ತಿದ್ದುಪಡಿ ಮಾಡುವಂತಹ ವಿಧಾನ, ಹಾಗೇನೆ ಪರಮಾಧಿಕಾರ ಚಲಾಯಿಸುವಂತಹ ರೀತಿ, ಅಂದ್ರೆ ಪರಮಾಧಿಕಾರವನ್ನು ಯಾರು ಚಲಾಯಿಸ್ತಾರೆ ಅನ್ನುವಂತಹ ಒಂದರ ಆಧಾರದ ಮೇಲೆ, ಮತ್ತೆ ಸರ್ಕಾರದ ಮಾದರಿ, ಇವುಗಳ ಒಂದು ಆಧಾರದ ಮೇಲೆ ಸಂವಿಧಾನವನ್ನು ನಾವು 8 ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಅವುಗಳನ್ನ ನಾವು ಈ ಕೆಳಕಂಡಂತೆ ಪಟ್ಟಿಯನ್ನ ಮಾಡೋದಾದ್ರೆ: ಲಿಖಿತವಾಗಿರುವಂತಹ ಸಂವಿಧಾನ, ಅಲಿಖಿತ ಸಂವಿಧಾನ, ನಮ್ಯ ಅಥವಾ ಸರಳ ಸಂವಿಧಾನ, ಅನಮ್ಯ ಅಥವಾ ಕಠಿಣ ಸಂವಿಧಾನ, ಹಾಗೇನೆ ಏಕಾತ್ಮಕವಾಗಿರುವಂತಹ ಸಂವಿಧಾನ, ಸಂಯುಕ್ತ ಸಂವಿಧಾನ, ಸಂಸದೀಯ ಸಂವಿಧಾನ ಮತ್ತು ಅಧ್ಯಕ್ಷೀಯ ಸಂವಿಧಾನ. ಈ ರೀತಿಯಲ್ಲಿ 8 ರೀತಿಯಾಗಿರುವಂತಹ ಸಂವಿಧಾನಗಳನ್ನ ನಾವು ಏನ್ ಮಾಡಬಹುದು, ಪಟ್ಟಿ ಮಾಡಬಹುದು. ಸೊ ಈ ಸಂವಿಧಾನದ ಮಾದರಿಗಳನ್ನ ಅಥವಾ ಸಂವಿಧಾನದ ಬಗೆಗಳನ್ನ ನಾವು ಈ ಕೆಳಕಂಡಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಲಿಖಿತ ಸಂವಿಧಾನ ಅಂತ. ನೋಡಿ ವಿದ್ಯಾರ್ಥಿಗಳೇ, ಲಿಖಿತ ಸಂವಿಧಾನ ಅಂತಂತಂದ್ರೆ ಸರ್ಕಾರದ ರಚನೆ, ಅದರ ಒಂದು ಅಧಿಕಾರ, ಮೂಲ ತತ್ವಗಳು, ಪೌರರ ಹಕ್ಕು ಮತ್ತು ಕರ್ತವ್ಯಗಳು, ಸರ್ಕಾರಕ್ಕೂ ಹಾಗೂ ಪ್ರಜೆಗಳಿಗೂ ನಡುವೆ ಇರುವಂತಹ ಒಂದು ಸಂಬಂಧ, ಇವುಗಳನ್ನು ಕುರಿತಾಗಿರುವಂತಹ ನಿಯಮಗಳು ಸಾಮಾನ್ಯವಾಗಿ ಕಡತದ ರೂಪದಲ್ಲಿ ಅಥವಾ ದಾಖಲೆಯ ರೂಪದಲ್ಲಿ, ಬರಹದ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ ಇದ್ರೆ ಅದನ್ನು ನಾವು ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ ರಾಷ್ಟ್ರದ ಸಂವಿಧಾನ ಬರಹ ರೂಪದಲ್ಲಿ ಇರ್ತದೆಯೋ, ದಾಖಲೆಯ ರೂಪದಲ್ಲಿ ಇರ್ತದೆಯೋ, ಓಕೆ, ಇಟ್ ಕ್ಯಾನ್ ಬಿ ವಿಸಿಬಲ್, ಆ ರೀತಿಯಾದಂತಹ ಒಂದು ರೂಪದಲ್ಲಿ ಇದ್ರೆ ಅಂತಹ ಒಂದು ಸಂವಿಧಾನಗಳನ್ನ ನಾವೇನಂತ ಕರಿತೀವಿ, ಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಭಾರತದ ಸಂವಿಧಾನ ಏನಿದೆ ಅದು ಲಿಖಿತ ಸಂವಿಧಾನಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಹಾಗೆ ಅಮೆರಿಕದ ಸಂವಿಧಾನವೂ ಕೂಡ ಬರಹ ರೂಪದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಲಿಖಿತ ಸಂವಿಧಾನ ಇದೆಯಲ್ಲ, ಈ ಒಂದು ಲಿಖಿತ ಸಂವಿಧಾನ ಸಂವಿಧಾನ ರಚನಾ ಸಭೆ ಏನಿದೆ ಆ ಒಂದು ಸಂವಿಧಾನದ ರಚನಾ ಸಭೆಯಿಂದ ಚರ್ಚಿಸಲ್ಪಟ್ಟು ಮತ್ತೆ ಅಂಗೀಕರಿಸಲ್ಪಟ್ಟದ್ದಂತಾಗಿರುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಸಂವಿಧಾನವನ್ನ ರಚನೆ ಮಾಡುವುದಕ್ಕಾಗಿಯೇ ಸೃಷ್ಟಿಯಾದಂತಹ ಸಂವಿಧಾನದ ರಚನಾ ಸಭೆ ಏನಿದೆ ಆ ರಚನಾ ಸಭೆಯಿಂದ ಅದು ಚರ್ಚೆಗೆ ಒಳಪಟ್ಟು ಕೊನೆಗೆ ಅಂಗೀಕರಿಸಲ್ಪಟ್ಟಂತಹ ಒಂದು ಸಂವಿಧಾನವಾಗಿರುತ್ತದೆ ಲಿಖಿತ ಸಂವಿಧಾನ. ಹಾಗೇನೆ ಲಿಖಿತ ಸಂವಿಧಾನ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರುವಂತಹ ದಿನಾಂಕದಂದು ಅಸ್ತಿತ್ವಕ್ಕೆ ಬಂದಿರುತ್ತದೆ. ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕಾಗಿರುವಂತದ್ದು, ಒಂದು ನಿರ್ದಿಷ್ಟವಾದಂತಹ ನಿಗದಿಪಡಿಸಿರುವಂತಹ ದಿನಾಂಕದಂದು ಅದು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಉದಾಹರಣೆಗೆ ಭಾರತದ ಸಂವಿಧಾನ ಏನಿದೆ, ಭಾರತದ ಸಂವಿಧಾನ 1950 ಜನವರಿ 26ರಂದು ಏನಾಗಿದೆ, ಅದು ಅಸ್ತಿತ್ವಕ್ಕೆ ಬಂದಿದೆ ಅಥವಾ ಜಾರಿಗೆ ಬಂದಿದೆ ಅಂತ ಹೇಳಬಹುದು. ಒಂದು ನಿರ್ದಿಷ್ಟವಾದಂತಹ ದಿನಾಂಕದಂದು ಅದು ಅಸ್ತಿತ್ವಕ್ಕೆ ಬಂದಿರೋದನ್ನ ನಾವು ಕಾಣಬಹುದು. ಹಾಗೇನೆ ಲಿಖಿತ ಸಂವಿಧಾನ ಅಂತಕ್ಕಂಥದ್ದು ಅಲ್ಲಿರುವಂತಹ ಮೂಲಭೂತವಾದಂತಹ ನಿಯಮಗಳೇನಿದಾವಲ್ಲ, ಅವು ಸಾಮಾನ್ಯವಾಗಿ ಒಂದು ಅಥವಾ ಹಲವು ದಾಖಲೆಗಳಲ್ಲಿರ್ತವೆ ಅಂತ ಹೇಳಬಹುದು. ಸೊ ಅಂದ್ರೆ ಕೆಲವೊಂದು ಸಂವಿಧಾನಗಳು ಲಿಖಿತವಾಗಿದ್ರೂ ಕೂಡ ಅವು ಸಂಕ್ಷಿಪ್ತವಾಗಿರ್ತವೆ. ಉದಾಹರಣೆಗೆ ಅಮೆರಿಕದ ಸಂವಿಧಾನ ಸಾಕಷ್ಟು ಸಂಕ್ಷಿಪ್ತವಾಗಿರುವಂತಹ ಒಂದೇ ದಾಖಲೆಯನ್ನ ಹೊಂದಿದೆ. ಭಾರತದ ಸಂವಿಧಾನ ಏನಿದೆ ಅದು ತುಂಬಾ ಸುದೀರ್ಘವಾದಂತಹ ವಿವರಣಾತ್ಮಕವಾಗಿರುವಂತಹ ಹಲವು ದಾಖಲೆಗಳನ್ನ ಒಳಗೊಂಡಿರುವಂತಹ ಒಂದು ಸಂವಿಧಾನವಾಗಿದೆ ಅಂತ ಹೇಳಬಹುದು. ಇನ್ನು ಮುಂದುವರಿದು ಈ ಒಂದು ಲಿಖಿತ ಸಂವಿಧಾನ ಏನಿದೆ ಅದರ ಗುಣಗಳನ್ನ ನಾವು ಗಮನಿಸೋದಾದ್ರೆ, ನೋಡಿ, ಲಿಖಿತ ಸಂವಿಧಾನ ಏನಿದೆ ಅದು ಪ್ರಜೆಗಳಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ನೀಡಿರ್ತದೆ. ಆ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿಯೇ ಅವುಗಳನ್ನ ಒಂದು ವಿಧಿಯಲ್ಲಿ ಅಳವಡಿಸಿರೋದ್ರಿಂದ ಅವುಗಳ ಒಂದು ಸಂರಕ್ಷಣೆ ಅಂತಕ್ಕಂಥದ್ದು ಇದರಿಂದ ಸಾಧ್ಯವಾಗ್ತದೆ ಅಂತ. ಓಕೆ, ಈಗ ಭಾರತದ ಸಂವಿಧಾನದ 3ನೇ ಭಾಗ ಏನಿದೆ ಅಲ್ಲಿ 12ನೇ ವಿಧಿಯಿಂದ 35ರವರೆಗಿನ ವಿಧಿಗಳೇನಿದಾವಲ್ಲ, ಆ ಒಂದು ವಿಧಿಗಳಲ್ಲಿ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡಲಾಗಿದೆ, ಸಂರಕ್ಷಿಸಿ ಇಡಲಾಗಿರುತ್ತದೆ. ಅದನ್ನ ಗಮನಿಸಬಹುದು ನಾವು. ಇನ್ನು ಮೂಲಭೂತ ವಾಗಿರುವಂತಹ ಮತ್ತೊಂದು ಬಹುಮುಖ್ಯವಾದಂತಹ ಗುಣ, ಸ್ಥಿರ ಮತ್ತು ಸುಭದ್ರವಾಗಿರುವಂತಹ ಒಂದು ಸರ್ಕಾರದ ರಚನೆಗೆ ಅವಕಾಶವನ್ನು ಕೊಡ್ತದೆ ಅಂತ ಹೇಳಬಹುದು. ಅಂದ್ರೆ ಸಂವಿಧಾನ ಲಿಖಿತವಾಗಿರೋದ್ರಿಂದ ಸರ್ಕಾರದ ರಚನೆ, ಸರ್ಕಾರದ ಸ್ವರೂಪ, ಸರ್ಕಾರವು ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂತಹ ಮೂಲಭೂತವಾದಂತಹ ನಿಯಮಗಳು ಸಂವಿಧಾನದಲ್ಲಿ ಬರಹ ರೂಪದಲ್ಲಿ ಇರೋದ್ರಿಂದ ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಸರ್ಕಾರಗಳು ಸಾಮಾನ್ಯವಾಗಿ ಸುಭದ್ರವಾಗಿರ್ತವೆ, ಸ್ಥಿರವಾದಂತಹ ಆಡಳಿತವನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಬಹುದು. ಇನ್ನು ಈ ರೀತಿಯಾಗಿರುವಂತಹ ಒಂದು ಸಂವಿಧಾನ, ಲಿಖಿತ ಸಂವಿಧಾನ, ಆಳುವಂತ ಸರ್ಕಾರ ಇರುತ್ತಲ್ಲ, ಅಂತಹ ಒಂದು ಆಳುವ ಸರ್ಕಾರವನ್ನ ಮಿತಿಗೆ ಒಳಪಡಿಸ್ತದೆ, ಒಂದು ಚೌಕಟ್ಟಿಗೆ ಒಳಪಡಿಸ್ತದೆ. ಯಾವುದೇ ಕಾರಣಕ್ಕೂ ಆ ಚೌಕಟ್ಟನ್ನ ಮೀರಿ ಅಲ್ಲಿರುವಂತಹ ಸರ್ಕಾರಗಳು ಆಡಳಿತವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಲಿಖಿತ ಸಂವಿಧಾನ ಈ ಮೇಲ್ಕಂಡ ಗುಣಗಳನ್ನ ಹೊಂದಿದೆ ಅಂತ ಹೇಳಬಹುದು. ಇನ್ನು ಲಿಖಿತ ಸಂವಿಧಾನ ಏನಿದೆ ಅದು ಕೂಡ ಕೆಲವು ದೋಷಗಳನ್ನ ಹೊಂದಿದೆ. ಸೊ ಆ ದೋಷಗಳು ಯಾವುದು ಅಂತ ನೋಡೋದಾದ್ರೆ, ಲಿಖಿತ ಸಂವಿಧಾನ ಸಾಮಾನ್ಯವಾಗಿ ರಾಷ್ಟ್ರದ ಪ್ರಗತಿಗೆ ಅಡ್ಡಿಯನ್ನು ಉಂಟು ಮಾಡ್ತದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಸಹಜವಾಗಿ ಲಿಖಿತ ಸಂವಿಧಾನಗಳೇನಿದಾವಲ್ಲ ಅವು ಬರಹ ರೂಪದಲ್ಲಿ ಇರೋದ್ರಿಂದ ನಾವು ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡಲೇಬೇಕಾಗ್ತದೆ. ಕಾಲಕ್ಕೆ ತಕ್ಕಂತೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಅದು ಬರಹ ರೂಪದಲ್ಲಿರೋದ್ರಿಂದ ಸ್ವಲ್ಪ ಕಠಿಣವಾಗಿರುವಂತಹ ಒಂದು ಒಂದು ಕ್ಲಿಷ್ಟಕರವಾಗಿರುವಂತಹ ಒಂದು ಹಾದಿ ಆಗ್ತದೆ ಅದು. ಹಾಗಾಗಿ ಇದು ಪ್ರಗತಿಗೆ ಅಡ್ಡಿಯನ್ನು ಉಂಟು ಮಾಡ್ತದೆ ಎಂಬುದಾಗಿ ಟೀಕಿಸಲಾಗಿದೆ. ಹಾಗೇನೆ ಇದು ಕ್ರಾಂತಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ಕ್ರಾಂತಿಗೆ ಅವಕಾಶ ಮಾಡಿಕೊಡ್ತದೆ ಅದರ ಅರ್ಥ
ಸಾಮಾನ್ಯವಾಗಿ ಆ, ಗೊಂದಲ, ಅರಾಜಕತೆ, ಈ ರೀತಿಯಲ್ಲಿ ಅದು ಲಿಖಿತವಾಗಿರುವಂತಹ ಸಂವಿಧಾನ ಆಗಿರೋದ್ರಿಂದ ಅದು ತಕ್ಷಣಕ್ಕೆ ಶಾಂತಿಯುತವಾಗಿರುವಂತಹ ಒಂದು ಬದಲಾವಣೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಕ್ರಾಂತಿಯನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಅಲಿಖಿತವಾಗಿರುವಂತಹ ಸಂವಿಧಾನ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರುವಂಥದ್ದು. ಅಲಿಖಿತ ಸಂವಿಧಾನ ಅಂತಂದ್ರೆ ಬರಹ ರೂಪದಲ್ಲಿ ಇಲ್ಲದೆ ಇರುವಂತಹ ಸಂವಿಧಾನ ಅಂತ ಒಂದೇ ವಾಕ್ಯದಲ್ಲಿ ಹೇಳಬಹುದು. ನೋಡಿ, ಅಲಿಖಿತ ಸಂವಿಧಾನದಲ್ಲಿ ಸಾಮಾನ್ಯವಾಗಿ ಸರ್ಕಾರದ ಒಂದು ರಚನೆ, ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು, ಸರ್ಕಾರದ ಮೂಲ ತತ್ವಗಳು ಇವು ಬರಹ ರೂಪದಲ್ಲಿ ಇರೋದಿಲ್ಲ. ಬದಲಾಗಿ ರೂಢಿ, ಸಂಪ್ರದಾಯ, ಪದ್ಧತಿ ಇವುಗಳ ಒಂದು ರೂಪದಲ್ಲಿ ಬಹಳಷ್ಟು ಕಾಲಾನುಕಾಲದಿಂದ ಇವುಗಳನ್ನು ಏನ್ ಮಾಡ್ಕೊಂಡು ಬರಲಾಗಿರುತ್ತೆ, ಪಾಲಿಸಿಕೊಂಡು ಬರಲಾಗಿರುತ್ತೆ ಅಂತ ಹೇಳಬಹುದು. ಹಾಗಾಗಿ ಸಾಮಾನ್ಯವಾಗಿ ರೂಢಿ, ಸಂಪ್ರದಾಯ, ಪದ್ಧತಿಗಳ ರೂಪದಲ್ಲಿ ಪಾಲಿಸಿಕೊಂಡು ಬಂದಿರೋದ್ರಿಂದ ಆ ನಿಯಮಗಳೇನಿದಾವಲ್ಲ, ಆ ನಿಯಮಗಳು ಸಹಜವಾಗಿಯೇ ಬರಹ ರೂಪದಲ್ಲಿ ಇರೋದಿಲ್ಲ. ಅವುಗಳನ್ನ ಅನುಚಾನವಾಗಿ ಹಾಗೆಯೇ ಪಾಲಿಸಿಕೊಂಡು ಬರಲಾಗಿರುತ್ತೆ. ಉದಾಹರಣೆಗೆ ಇಂಗ್ಲೆಂಡಿನ ಸಂವಿಧಾನ. ಓಕೆ, ಇಂಗ್ಲೆಂಡಿನ ಸಂವಿಧಾನ ಏನಿದೆ ಇದು ಈ ಸಂವಿಧಾನದ ರಚನಾ ಸಭೆಯಿಂದ ಅದು ಚರ್ಚಿಸಿ ಅಂಗೀಕರಿಸಲ್ಪಟ್ಟಂತಹದ್ದಾಗಿರೋದಿಲ್ಲ. ಓಕೆ, ಇದು ಹಂತ ಹಂತವಾಗಿ ಕ್ರಮಗತಿಯಲ್ಲಿ ಕಾಲಾನುಕಾಲದಲ್ಲಿ ಏನಾಗಿರುತ್ತೆ, ವಿಕಾಸವಾಗ್ತಾ ಬಂದಿರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಇದು ಕೂಡ ಒಂದು ಪುಸ್ತಕದ ರೂಪದಲ್ಲಿ ಇರೋದಿಲ್ಲ, ಬರಹ ರೂಪದಲ್ಲಿ ಇರೋದಿಲ್ಲ, ದಾಖಲೆ ರೂಪದಲ್ಲಿ ಇರೋದಿಲ್ಲ. ಓಕೆ, ಹಾಗೆಯೇ ಒಂದು ನಿರ್ದಿಷ್ಟವಾದಂತಹ ದಿನಾಂಕದಂದು ಇದು ಅಸ್ತಿತ್ವಕ್ಕೆ ಬಂದಿರೋದಿಲ್ಲ ವಿದ್ಯಾರ್ಥಿಗಳು. ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು ನಾವು. ಇದು ವಿಕಾಸಗೊಂಡಂತಹ ಸಂವಿಧಾನವಾಗಿರೋದ್ರಿಂದ ಒಂದು ನಿರ್ದಿಷ್ಟವಾದಂತಹ ದಿನಾಂಕದಂದು ಅದು ಅಸ್ತಿತ್ವಕ್ಕೆ ಬಂದಿರೋದಿಲ್ಲ ಅಂತ ಹೇಳ್ಬೋದು ನಾವು. ಇನ್ನು ಮುಂದುವರಿದು ಅಲಿಖಿತ ಸಂವಿಧಾನ ಗುಣಗಳನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಅಲಿಖಿತ ಸಂವಿಧಾನವನ್ನ ನಾವೇನ್ ಮಾಡ್ಬೋದು, ಬಹಳ ಸುಲಭವಾಗಿ ಏನ್ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು. ಹಾಗಾಗಿ ಇದು ದೇಶದ ಪ್ರಗತಿಗೆ ಏನಾಗಿರುತ್ತೆ, ಪೂರಕವಾಗಿರುತ್ತೆ. ಕಾಲಕ್ಕೆ ತಕ್ಕಂತೆ, ಜನರ ಆಸೆ ಆಶೋತ್ತರಗಳಿಗೆ ತಕ್ಕಂತೆ ನಾವೇನ್ ಮಾಡ್ಬೋದು, ಅದನ್ನ ಸುಲಭವಾಗಿ ಬದಲಾವಣೆ ಮಾಡಬಹುದು. ಹಾಗಾಗಿ ಅದು ಜನತೆಯ ಆಶೋತ್ತರಗಳಿಗೆ ಸುಲಭವಾಗಿ ಸ್ಪಂದನೆ ಮಾಡುವಂತ ಗುಣವನ್ನು ಹೊಂದಿರುತ್ತೆ ಎಂಬುದಾಗಿ ನಾವು ಭಾವಿಸಬಹುದು. ಇಲ್ಲಿ ಕ್ರಾಂತಿಗೆ ಯಾವುದೇ ರೀತಿಯಾಗಿರುವಂತಹ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಸಂವಿಧಾನವನ್ನು ಬಹಳ ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಅದು ಬರಹ ರೂಪದಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಪಾಲಿಸಿಕೊಂಡು ಬಂದಂಥ ಸಂಪ್ರದಾಯಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಅದು ಕ್ರಾಂತಿಗೆ ಅವಕಾಶವನ್ನು ನೀಡುವುದಿಲ್ಲ ಅಂತ ಹೇಳ್ಬೋದು. ಇನ್ನು ದೋಷಗಳಿಗೆ ಬಂದ್ರೆ, ಸಾಮಾನ್ಯವಾಗಿ ಅಲಿಖಿತ ಸಂವಿಧಾನ ಏನಿದೆಯಲ್ಲ, ಇಂತಹ ಸಂವಿಧಾನಗಳು ಇರುವಂತಹ ಕಡೆಗಳಲ್ಲಿ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರವನ್ನು ಬಹಳ ಸುಲಭವಾಗಿ ಏನ್ ಮಾಡಬಹುದು ಅಂತಂದ್ರೆ ದುರುಪಯೋಗ ಪಡಿಸ್ಕೋಬಹುದು. ಓಕೆ, ಸ್ವೇಚ್ಛಾಚಾರಕ್ಕೆ ಅವಕಾಶವನ್ನ ಕೊಡುವಂತಹ ಸಾಧ್ಯತೆಗಳಿರ್ತದೆ. ಹಾಗೇನೆ ಪ್ರಜೆಗಳ ಮೂಲಭೂತ ಹಕ್ಕುಗಳಿದಾವಲ್ಲ, ಆ ಮೂಲಭೂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೂಲಭೂತ ಹಕ್ಕುಗಳ ಸಂರಕ್ಷಣೆ ಯಾವಾಗ ಸಾಧ್ಯವಾಗುತ್ತೆ, ಅವು ಸಂವಿಧಾನದಲ್ಲಿ ಒಂದು ನಿರ್ದಿಷ್ಟವಾದ ಭಾಗದಲ್ಲಿ ನಿರ್ದಿಷ್ಟವಾದಂಥ ವಿಧಿಗಳಲ್ಲಿ ಅಡಗಿಸಿ ಇಟ್ಟಂತ ಸಂದರ್ಭದಲ್ಲಿ ನಾವು ಅವುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಸುಲಭ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವು ಸಂವಿಧಾನದಲ್ಲಿ ಬರಹ ರೂಪದಲ್ಲಿ ಬರೆದು ಇಟ್ಟಿರುವುದಿಲ್ಲ. ಹಾಗಾಗಿ ಅವುಗಳನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು. ಓಕೆ, ಇನ್ನು ಮುಂದುವರಿದು ನಮ್ಯ ಸಂವಿಧಾನ. ನೋಡಿ, ನಮ್ಯ ಸಂವಿಧಾನ ಅಂದ್ರೆ ಯಾವ ರಾಷ್ಟ್ರದ ಸಂವಿಧಾನವನ್ನ ಸರಳವಾಗಿ ಸುಲಭವಾಗಿ ತಿದ್ದುಪಡಿಯನ್ನ ಮಾಡಲಿಕ್ಕೆ ಅವಕಾಶ ಆಗ್ತದೆಯೋ, ಸರಳವಾದಂತಹ ವಿಧಾನಗಳ ಮೂಲಕವಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವಿರುತ್ತದೆಯೋ ಅಂತಹ ಒಂದು ಸಂವಿಧಾನಗಳನ್ನ ನಾವು ಸರಳ ಸಂವಿಧಾನ ಅಂತ ಹೇಳ್ಬೋದು, ಅಥವಾ ನಮ್ಯ ಸಂವಿಧಾನ ಅಂತ ಹೇಳಿ ಕರಿಬಹುದು. ಉದಾಹರಣೆಗೆ ಇಂಗ್ಲೆಂಡಿನ ಸಂವಿಧಾನ ಇದೆಯಲ್ಲ, ಅದು ನಮ್ಯ ಸಂವಿಧಾನ. ಓಕೆ, ಇಂತಹ ನಮ್ಯ ಸಂವಿಧಾನ ಇರುವಂತಹ ಕಡೆಗಳಲ್ಲಿ ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕವಾದಂತಹ ಒಂದು ಕಾನೂನು ಇವುಗಳ ನಡುವೆ ವ್ಯತ್ಯಾಸ ಅನ್ನೋದೇ ಇರೋದಿಲ್ಲ. ಸಾಮಾನ್ಯ ಕಾನೂನುಗಳನ್ನ ಯಾವ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಲಾಗುತ್ತೋ, ಹಾಗೇನೆ ಸಂವಿಧಾನಾತ್ಮಕವಾಗಿರುವ ಕಾನೂನುಗಳನ್ನು ಕೂಡ ತಿದ್ದುಪಡಿ ಮಾಡಲಾಗ್ತದೆ. ಓಕೆ, ಸಾಮಾನ್ಯ ಕಾನೂನು ಏನಿದೆ ಅದನ್ನ ಸಾಮಾನ್ಯವಾಗಿ ಶಾಸಕಾಂಗ ರೂಪಿಸಿದಂತ ಕಾನೂನು. ಓಕೆ, ಇಂತಹ ಸಾಮಾನ್ಯ ಕಾನೂನುಗಳನ್ನ ತಿದ್ದುಪಡಿ ಮಾಡುವಾಗ ಶಾಸಕಾಂಗ ತುಂಬಾ ಸರಳವಾದ ಸುಲಭವಾದಂಥ ವಿಧಾನವನ್ನು ಅನುಸರಿಸುತ್ತೆ. ಹಾಗೆಯೇ ಸಂವಿಧಾನವನ್ನು ಕೂಡ ತಿದ್ದುಪಡಿ ಮಾಡಬೇಕಾದ್ರೆ ಅದೇ ರೀತಿಯಾಗಿರುವಂತಹ ಸರಳವಾದಂತಹ ವಿಧಾನವನ್ನೇ ಅನುಸರಿಸಲಾಗ್ತದೆ. ಹಾಗಾಗಿ ನಮ್ಯ ಸಂವಿಧಾನ ಇರುವ ಕಡೆಗಳಲ್ಲಿ ಸಾಮಾನ್ಯ ಕಾನೂನಿಗೂ ಮತ್ತು ಸಂವಿಧಾನಾತ್ಮಕ ಕಾನೂನಿಗೂ ಯಾವುದೇ ರೀತಿಯಾಗಿರುವಂಥ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಮುಂದುವರಿದು ಇದರ ಗುಣಗಳನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ನಮ್ಯ ಸಂವಿಧಾನ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುತ್ತದೆ. ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಗುಣವನ್ನು ಹೊಂದಿರುತ್ತದೆ. ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ ನಾವು ಅದನ್ನ. ಓಕೆ, ಹಾಗೇನೆ ಇದು ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತದೆ ನಮ್ಯ ಸಂವಿಧಾನ. ಇನ್ನು ದೋಷಗಳಿಗೆ ಬಂದ್ರೆ, ಸಾಮಾನ್ಯವಾಗಿ ಇಲ್ಲಿ ಪೌರರ ಹಕ್ಕು ಮತ್ತು ಕರ್ತವ್ಯಗಳೇನಿದಾವಲ್ಲ, ಮುಖ್ಯವಾಗಿ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಅಂತ ಏನು ಕರಿತೀವಲ್ಲ, ಅಂತ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಒಂದು ಸಂವಿಧಾನ ವಿಫಲವಾಗ್ತದೆ. ಹಾಗೇನೆ ಇಲ್ಲಿ ಸುಲಭವಾದಂತಹ ತಿದ್ದುಪಡಿಗೆ ಅವಕಾಶ ಇರೋದ್ರಿಂದ ಆಳುವಂತ ಸರ್ಕಾರ ಸಾಮಾನ್ಯವಾಗಿ ಏನ್ ಮಾಡುತ್ತೆ ಅಂತಂದ್ರೆ ದುರುಪಯೋಗ ಪಡಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ.
ಓಕೆ, ಹಾಗಾಗಿ ನಮ್ಯ ಸಂವಿಧಾನ ಅಂತಕ್ಕಂಥದ್ದು ಈ ಬಹುಮುಖ್ಯವಾದಂತಹ ದೋಷಗಳನ್ನು ಒಳಗೊಂಡಿದೆ ಅಂತ ನಾವು ಹೇಳಬಹುದು. ಇನ್ನು ಮುಂದುವರಿದು ಅನಮ್ಯ ಸಂವಿಧಾನ. ನೋಡಿ, ಅನಮ್ಯ ಸಂವಿಧಾನ ಅಂದ್ರೆ ಅತ್ಯಂತ ಕಠಿಣವಾದಂತಹ ಒಂದು ಸಂವಿಧಾನ ಅಂತ ಹೇಳ್ಬೋದು. ಯಾವ ರಾಷ್ಟ್ರದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ವಿಶೇಷವಾದಂಥ ವಿಧಾನವನ್ನು ಅನುಸರಿಸಿ ತಿದ್ದುಪಡಿ ಮಾಡಲಾಗ್ತದೆಯೋ ಅಂತಹ ಸಂವಿಧಾನವನ್ನ ಅನಮ್ಯ ಸಂವಿಧಾನ ಅಂತ ಕರಿತೀವಿ. ಉದಾಹರಣೆಗೆ ಅಮೆರಿಕ. ನೋಡಿ ವಿದ್ಯಾರ್ಥಿಗಳೇ, ಅಮೆರಿಕದ ಸಂವಿಧಾನ ರಚನೆಯಾಗಿ ಸುಮಾರು 200 ವರ್ಷಗಳು ಆಗ್ತಾ ಬಂದಿದೆ. 200 ವರ್ಷಗಳಲ್ಲಿ ಆ ಸಂವಿಧಾನ ಕೇವಲ 25 ಬಾರಿ ಮಾತ್ರ ತಿದ್ದುಪಡಿಯಾಗಿದೆ. ಎಷ್ಟು ಕ್ಲಿಷ್ಟಕರವಾದಂತಹ ಒಂದು ಸಂವಿಧಾನ ಅಂತ ನೀವು ಗಮನಿಸಬೇಕಲ್ಲಿ. ಅಂದ್ರೆ ಅಮೆರಿಕದ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಬಹಳ ಕಷ್ಟ. ಬಹಳ ವಿಶೇಷವಾದಂತಹ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಸೊ ಅನಮ್ಯ ಸಂವಿಧಾನ ಇರುವ ಕಡೆಗಳಲ್ಲಿ ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕ ಕಾನೂನು ಇದೆಯಲ್ಲ, ಅವುಗಳ ಮಧ್ಯೆ ಸ್ಪಷ್ಟವಾದ ವ್ಯತ್ಯಾಸ ಇರುತ್ತೆ. ಸಂವಿಧಾನಾತ್ಮಕ ಕಾನೂನು ಇದೆಯಲ್ಲ, ಅದೇ ಶ್ರೇಷ್ಠವಾಗಿರುತ್ತೆ. ಸಾಮಾನ್ಯ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸರಳವಾದಂತಹ ವಿಧಾನವನ್ನು ಅನುಸರಿಸಲಾಗುತ್ತೆ. ಆದರೆ ಸಂವಿಧಾನಾತ್ಮಕವಾದ ಕಾನೂನು ಏನಿದೆ ಅದನ್ನ ತಿದ್ದುಪಡಿ ಮಾಡಬೇಕಾದ್ರೆ ವಿಶೇಷವಾದಂತಹ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಅದನ್ನ ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಬರೋದೇ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇಂತಹ ಸಂವಿಧಾನವನ್ನು ನಾವು ಅನಮ್ಯ ಸಂವಿಧಾನ ಅಂತ ಹೇಳಿ ಕರೀಬಹುದು. ಓಕೆ, ಮತ್ತು ಈ ಅನಮ್ಯ ಸಂವಿಧಾನ ಇರುವ ಕಡೆಗಳಲ್ಲಿ ಸಾಮಾನ್ಯವಾಗಿ ನ್ಯಾಯಾಂಗ ಏನಿದೆ ಅದರ ಒಂದು ಅಧಿಕಾರದ ವ್ಯಾಪ್ತಿ ಅಂತಕ್ಕಂಥದ್ದು ವಿಶಾಲವಾಗಿರುತ್ತೆ. ಸಂವಿಧಾನ ಇಲ್ಲಿ ಶ್ರೇಷ್ಠವಾಗಿರೋದ್ರಿಂದ ಶಾಸಕಾಂಗವು ತನ್ನ ಮನಸ್ಸಿಗೆ ಬಂದಂತಹ ಕಾನೂನುಗಳನ್ನು ರೂಪಿಸಲಿಕ್ಕೆ ಅವಕಾಶ ಇಲ್ಲ. ಸಂವಿಧಾನವನ್ನ ಮನಸ್ಸಿಗೆ ಬಂದಂತೆ ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಅವುಗಳ ಮೇಲೆ ನ್ಯಾಯಾಂಗ ಮಿತಿಯನ್ನ ಹೊಂದಿರುತ್ತದೆ. ಅವುಗಳನ್ನ ನಿಯಂತ್ರಣದಲ್ಲಿ ಇಡುವಂತಹ ಕೆಲಸವನ್ನ ಮಾಡ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ಒಂದು ಹಿಡಿತವನ್ನು ನಾವು ಕಾಣಬಹುದು. ಓಕೆ ವಿದ್ಯಾರ್ಥಿಗಳೇ, ಇದು ಅನಮ್ಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅನಮ್ಯ ಸಂವಿಧಾನದ ಗುಣಗಳನ್ನು ನೋಡೋದಾದ್ರೆ, ನೋಡಿ, ಎಲ್ಲಿ ಅನಮ್ಯ ಸಂವಿಧಾನ ಇರುತ್ತೋ ಅಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಿದೆಯಲ್ಲ ಅದರ ಕಾರ್ಯ ವ್ಯಾಪ್ತಿಯ ಮೇಲೆ ನ್ಯಾಯಾಂಗವು ನಿಯಂತ್ರಣ ಹೊಂದಿರೋದನ್ನು ನೋಡಬಹುದು. ಹಾಗಾಗಿ ಅವುಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶನೇ ಇರೋದಿಲ್ಲ. ಇನ್ನು ಯಾವ ರಾಷ್ಟ್ರದಲ್ಲಿ ಅನಮ್ಯ ಸಂವಿಧಾನ ಇರುತ್ತದೆಯೋ ಅಲ್ಲಿ ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ನೋಡಬಹುದು. ಓಕೆ, ಇನ್ನು ದೋಷಗಳಿಗೆ ಬಂದ್ರೆ, ಅನಮ್ಯ ಸಂವಿಧಾನ ಏನಿದಿಲ್ಲ ಸುಲಭವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಸ್ಥಿತಿಸ್ಥಾಪಕವಾದ ಗುಣವನ್ನ ಹೊಂದಿಲ್ಲ ಅಂತ ಟೀಕೆ ಮಾಡಲಾಗಿದೆ. ಇನ್ನು ಈ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿಲ್ಲದೆ ಇರೋದ್ರಿಂದ ದೇಶದ ಪ್ರಗತಿಗೆ ಅದೇನ್ ಮಾಡುತ್ತೆ, ಅಡ್ಡಿಯನ್ನು ಉಂಟು ಮಾಡ್ತದೆ. ನ್ಯಾಯಾಂಗದ ನಿಯಂತ್ರಣದ ಅಧಿಕಾರವನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಅದು ಸೂಕ್ತ ಅಲ್ಲ. ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ಸವಾರಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದೆ. ಅದು ಸೂಕ್ತ ಅಲ್ಲ ಎಂಬುದಾಗಿ ಅದನ್ನು ಏನ್ ಮಾಡಲಾಗಿದೆ, ಟೀಕಿಸಲಾಗಿದೆ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಬಹುಮುಖ್ಯವಾಗಿ 4 ಸಂವಿಧಾನದ ವಿಧಗಳ ಬಗ್ಗೆ ಚರ್ಚಿಸಿದ್ದೇವೆ ವಿದ್ಯಾರ್ಥಿಗಳೇ. ಮೊದಲನೇದು ಲಿಖಿತ ಸಂವಿಧಾನ, ಎರಡನೇದು ಅಲಿಖಿತ ಸಂವಿಧಾನ, ಮೂರನೇದು ನಮ್ಯ ಸಂವಿಧಾನ, ನಾಲ್ಕನೇದು ಅನಮ್ಯ ಸಂವಿಧಾನ. ಉಳಿದ ಸಂವಿಧಾನದ ವಿಧಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಕ್ಲಾಸ್ಗಳಲ್ಲಿ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು. ಧನ್ಯವಾದಗಳು.